ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮದುವೆಯ ವಿಚಾರದಲ್ಲಿ ಏನಾದರೂ ಗೊಂದಲಗಳಿದ್ದರೆ, ಸಮಸ್ಯೆಗಳಿದ್ದರೆ ಅದೆಲ್ಲ ಬಗೆಹರಿತಕ್ಕಂತಹ ಸೂಚನೆಗಳಿದೆ. ಆ ಗೊಂದಲಗಳಿಗೆ ಒಂದು ಇತ್ಯರ್ಥ ಅಥವಾ ಪರಿಹಾರ ಅಥವಾ ಬೇರೆ ಒಂದು ಉತ್ತಮವಾದಂತಹ ಮಾರ್ಗ ದೊರೆಯುವಂಥದ್ದಾಗತ್ತೆ. ಯಾವುದೇ ಒತ್ತಡಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನಸ್ಸನ್ನು ಶಾಂತವಾಗಿರುವಂತೆ ನೀವು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಆಗ ನೀವು ಆಲೋಚನೆ ಮಾಡ್ತಕ್ಕಂತಹ ವಿಚಾರಗಳಾಗಲಿ ಅಥವಾ ಬೇರೆಯವರು ಕೊಡ್ತಕ್ಕಂತಹ ಕೆಲವು ಸಲಹೆಗಳಾಗಲಿ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುವಂಥದ್ದಾಗತ್ತೆ. ನಿಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾದರೆ ಅದಕ್ಕೆ ಬೇಸರವನ್ನು ಮಾಡಿಕೊಳ್ಬಾರ್ದು. ಏನೋ ನಾನು ಹೀಗೆ ಅಂದ್ಕೊಂಡಿದ್ದೆ, ಆ ಕೆಲಸ ಮುಂದಕ್ಕೆ ಹೋಯಿತು ಅಥವಾ ವ್ಯತ್ಯಾಸ ಆಯಿತು, ಇನ್ಯಾರೋ ಬಂದರು ಅನ್ನುವಂಥದ್ದನ್ನು ಬೇಸರ ಮಾಡಿಕೊಳ್ಬೇಡಿ. ಆಗುವಂಥದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂತಹ ಭಾವನೆ ಇರಲಿ. ಅದರಿಂದ ನಿಮಗೆ ಅನುಕೂಲವೂ ಕೂಡ ಇರುವಂಥದ್ದಾಗತ್ತೆ. ಮಹಿಳೆಯರಿಗೆ ಆರೋಗ್ಯ ಸಮಸ್ಯೆ ಕಾಡುವಂಥದ್ದಿದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಅದು ಏನೇ ಆದರೂ ಕೂಡ ತಾತ್ಸಾರವನ್ನು ಮಾಡುವಂಥದ್ದು ಬೇಡ ಅಂತ ಅರ್ಥ. ಬೇರೆಯವರಿಗೆ ಸಹಾಯ ಮಾಡಿದಂತಹ ದಿವಸಗಳನ್ನು ಜ್ಞಾಪಿಸ್ಕೊಳ್ತೀರಿ. ನಾನು ಅವರಿಗೆ ಆ ರೀತಿ ಸಹಾಯ ಮಾಡಿದೆ, ಇವರಿಗೆ ಹೀಗೆ ಮಾಡಿದೆ ಅನ್ನುವಂಥದ್ದನ್ನು. ಇದರ ಅರ್ಥ ಒಳಗಡೆ ನೋವಿರಬಹುದು, ನಿಮ್ಮ ಸಹಾಯಕ್ಕೆ ಯಾರೂ ಬರಲಿಲ್ಲ ಅಂತಲೋ ಅಥವಾ ನಿಮ್ಮಿಂದ ಸಹಾಯವನ್ನು ಪಡ್ಕೊಂಡಂಥವ್ರು ಇವತ್ತು ಯಾವುದೋ ಒಂದು ದೊಡ್ಡದಾದಂತಹ ಸ್ಥಾನದಲ್ಲಿದ್ದಾರೆ ಅಂತಲೋ ಹೀಗೆ ಮನಸ್ಸಿಗೆ ನೋವಾಗುವಂಥದ್ದಿರುತ್ತೆ. ಬೇರೆಯವರ ವಿಚಾರಕ್ಕೆ ಹೋಗುವಂಥದ್ದು ಖಂಡಿತವಾಗಿ ಬೇಡ. ಆ ವಿಷಯವನ್ನು ಅಲ್ಲಿಗೆ ಬಿಟ್ಬಿಡಿ. ಯಾರಿಗೇನೇ ಸಹಾಯ ಮಾಡಿದರೂ ಕೂಡ ಅವರಿಂದ ನನಗೇನೋ ಆಗತ್ತೆ ಅನ್ನುವಂತಹ ಭಾವನೆ ಇಟ್ಟುಕೊಂಡು ಸಹಾಯ ಮಾಡುವಂಥದ್ದು ಸರಿಯಲ್ಲ. ಆದರೆ ಅದರಿಂದ ನೋವಾಗ್ತಾ ಇರತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಅಂತ ಹೇಳಬೇಕಾದಂಥದ್ದು. ದಂಪತಿಗಳಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ. ಯಾವುದೋ ಹಳೆಯ ವಿಷಯಗಳು ಬರುತ್ತೆ, ಆ ವಿಷಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಅದರಿಂದ ಜಗಳಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಹೊಸ ಹೊಸ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಕಾರ್ಯರೂಪಕ್ಕೆ ತರುವಂತಹ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ನಿಮಗೆ ಅನುಕೂಲಕರವಾದಂತಹ ವಾತಾವರಣ, ಅನುಕೂಲವಾಗತಕ್ಕಂತಹ ಒಂದಷ್ಟು ವಿಷಯಗಳು, ವಸ್ತು, ದ್ರವ್ಯ, ಹಣ ಎಲ್ಲವೂ ಕೂಡ ಲಾಭದ ರೂಪದಲ್ಲಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ದೂರದ ಪ್ರಯಾಣದಿಂದ ತೊಂದರೆಯಾಗುವಂತಹ ಸೂಚನೆ ಇದೆ. ಹಾಗಾಗಿ ದೂರದ ಪ್ರಯಾಣಕ್ಕೆ ಈ ದಿವಸ ಸಂಕಲ್ಪವನ್ನು ಮಾಡುವಂಥದ್ದು ಅಥವಾ ಈ ದಿವಸ ಹೊರಡುವಂಥದ್ದು ಬೇಡ ಅಂತ ಹೇಳಿ ಸಲಹೆ. ನಿಮ್ಮ ಬಂಧುಗಳಲ್ಲಿ ಆದಷ್ಟು ಆತ್ಮೀಯತೆಯನ್ನು ಹೆಚ್ಚು ಮಾಡಿಕೊಡಿ. ಯಾರು ನಿಮ್ಮ ಸಂಬಂಧಿಕರಿದ್ದಾರೆ, ಸಂಬಂಧಿಕರ ಜೊತೆಯಲ್ಲಿ ದ್ವೇಷ, ಅಸೂಯೆ, ನಿಷ್ಠೂರಗಳು, ಜಗಳವಾಡ್ತಕ್ಕಂಥದ್ದು, ಅವರ ಮಾತನ್ನು ತಿರಸ್ಕಾರ ಮಾಡುವಂಥದ್ದು, ಅವರ ಜೊತೆ ಬಂಧುತ್ವವನ್ನು ಕಡ್ಕೊಳ್ಳುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಹೇಳಿ ಅರ್ಥ. ಆರೋಗ್ಯದ ಬಗ್ಗೆ, ಅದರಲ್ಲೂ ಹಳೆಯ ನೋವಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಹಿಂದೆ ಯಾವತ್ತೋ ಏನೋ ಯಾವುದೋ ನೋವು ನಿಮಗೆ ತೊಂದರೆಯನ್ನು ಕೊಟ್ಟಿದ್ದರೆ ಅದು ಪುನರಾವರ್ತನೆ ಆಗಬಹುದು ಅನ್ನುವಂತಹ ಸೂಚನೆಗಳು. ಆತ್ಮವಿಶ್ವಾಸ, ಹಾಗೆ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿರತಕ್ಕಂತಹದ್ದು, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಇರುವಂತಹ ನಂಬಿಕೆ, ಇದೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡುತ್ತೆ. ನಾನು ಎಲ್ಲವನ್ನೂ ಕೂಡ ಜಯಿಸಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ವಿಶೇಷವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ವ್ಯಾವಹಾರಿಕವಾದಂತಹ ಫಲಿತಾಂಶ ಏನಿದೆ ಅದು ಬಹಳ ಉತ್ತಮವಾಗಿರುತ್ತೆ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ನಿಮ್ಮದೇ ಆದಂತಹ ಒಂದು ಜಯವನ್ನು ಸಾಧಿಸ್ತೀರಿ ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ವೃತ್ತಿ ಜೀವನದಲ್ಲಿ ತುಂಬ ಉತ್ಸುಕರಾಗಿರ್ತಕ್ಕಂತಹ ನಿಮಗೆ ಹಿನ್ನಡೆಯ ಭಯ ಕಾಡುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಕೂಡ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿ ಅಂದುಕೊಳ್ತೀರಿ, ಬಹಳ ಉತ್ಸಾಹವನ್ನು ತೋರಿಸ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನನಗೆಲ್ಲಾದರೂ ಹಿನ್ನಡೆ ಆಗಿಬಿಟ್ರೆ, ನಷ್ಟ ಆದರೆ, ತೊಂದರೆ ಆದರೆ ಹೇಗೆ ನಾನು ಇದನ್ನೆಲ್ಲ ಸಹಿಸ್ಕೊಳ್ಳೋದು, ಸರಿ ಮಾಡಿಕೊಳ್ಳೋದು ಅನ್ನುವಂತಹ ಭಯ, ಆತಂಕ ನಿಮಗೆ ಕಾಡುವಂಥದ್ದಾಗುತ್ತೆ. ಕೆಲವು ವಿಚಾರಗಳಲ್ಲಿ ಹಿಂಜರಿಕೆಯ ಭಾವನೆ. ನಾನು ಆ ಕೆಲಸಕ್ಕೆ ಹೋದರೆ ಆಗತ್ತಾ, ನನ್ನ ಮಾತು ನಡೆಯುತ್ತಾ, ನನಗೆ ಸಹಾಯ ಮಾಡ್ತಾರಾ, ಬೇರೆಯವರ ಸಹಕಾರ ನನಗೆ ಸಿಕ್ಕತ್ತಾ, ಈ ರೀತಿ ಎಲ್ಲ ಒಂದು ಹಿಂಜರಿಕೆಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಇರುವಂಥದ್ದಾಗತ್ತೆ. ಸ್ವಂತಿಕೆಯಿಂದ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಯಾರೋ ಹೇಳಿದ್ರು, ಇನ್ಯಾವುದೋ ಜಾಹೀರಾತನ್ನು ನೋಡಿದೆ ಅಥವಾ ಇನ್ಯಾರೋ ಹೀಗಾಗಿದ್ದಾರೆ,
ಇದನ್ನೆಲ್ಲ ನೋಡಿ ನೀವು ನಿರ್ಧಾರ ಮಾಡುವಂಥದ್ದು ದೊಡ್ಡ ತಪ್ಪಾಗತ್ತೆ. ಆ ತಪ್ಪನ್ನು ನೀವು ಮಾಡುವಂಥದ್ದು ಬೇಡ ಅಂತ ಅರ್ಥ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಕ್ಷತೆ ಗಟ್ಟಿಯಾಗಿರಬೇಕು. ಏನೇ ಮಾಡಿದರೂ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ, ಆತ್ಮೋದ್ಧಾರವೂ ಆಗಬೇಕು, ಜೊತೆಗೆ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಬೇಕು ಅನ್ನುವಂತಹ ಭಾವನೆಯಲ್ಲಿ ನೀವು ದಕ್ಷರಾಗಿ ಕೆಲಸವನ್ನು ಮಾಡಿ ಅದು ನಿಮಗೆ ಅನುಕೂಲಕರವಾಗಿ ಪ್ರಭಾವವನ್ನು, ಫಲಿತಾಂಶವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ತಪ್ಪುಗಳೇ ನಿಮಗೆ ಶತ್ರುಗಳಾಗಬಹುದು. ಹಾಗಾಗಿ ಆಲೋಚನೆ ಮಾಡಿ, ಯಾವ ತಪ್ಪನ್ನು ಮಾಡಿದರೆ ನನಗೆ ಯಾವ ರೀತಿಯಲ್ಲಿ ಶಿಕ್ಷೆ ಆಗತ್ತೆ, ಜನ ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ, ಹಾಗೇ ತಿರಸ್ಕಾರ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಬೇರೆಯವರನ್ನು ಅನುಸರಿಸಿ ಒಳ್ಳೆಯದು, ಆದರೆ ಅನುಕರಿಸೋಕ್ಕೆ ಹೋಗಬೇಡಿ. ಆ ವ್ಯತ್ಯಾಸಗಳನ್ನು ತಿಳಿದಲೇ ಮುಂದುವರೆದಾಗ ತೊಂದರೆಗಳಾಗುವಂಥದ್ದಾಗತ್ತೆ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ಪೂರೈಸಬೇಕು. ನಿಮ್ಮ ಕರ್ತವ್ಯ ಏನಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ಲೋಪ ಬರದೇ ಇರುವ ಹಾಗೆ ನೀವು ಅದನ್ನು ನೋಡಿಕೊಳ್ಬೇಕಾಗತ್ತೆ. ಋಣಾತ್ಮಕವಾದಂತಹ ವಿಚಾರಗಳಿಂದ ದುಃಖ ಆಗತ್ತೆ. ಕೆಲವು ನಕಾರಾತ್ಮಕವಾದಂತಹ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ತುಂಬ ಭಯ, ದುಃಖಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಏನು ಮಾಡೋಕ್ಕೆ ಹೊರಟರೂ ಕೂಡ ಏನು ಅಡ್ಡಿಯಾಗುತ್ತೋ ಅನ್ನುವಂತಹ ಭಯ, ಜೀವನ ಭಯ, ಜೀವ ಭಯ, ಇವೆಲ್ಲವೂ ಕೂಡ ನಿಮಗೆ ಅಡ್ಡವಾಗಿ ಬರತಕ್ಕಂಥದ್ದಾಗತ್ತೆ. ಆಗ ಅತಿಯಾದಂತಹ ದುಃಖವಾಗುತ್ತೆ. ಇಷ್ಟು ದಿವಸ ಮಾಡಿದಂತಹ ಪರಿಶ್ರಮ ಎಲ್ಲವೂ ಕೂಡ ವ್ಯರ್ಥ ಆಗ್ಬಿಡುತ್ತಾ ಅನ್ನುವಂತಹ ಆತಂಕ ನಿಮ್ಮ ಮನೆ ಮಾಡುವಂಥದ್ದಾಗುತ್ತೆ. ಉನ್ನತ ಶಿಕ್ಷಣವನ್ನು ಪಡಿಬೇಕಾದಂಥವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಯಾವುದೋ ಒಂದು ಹಂತದವರೆಗೆ ವಿದ್ಯಾಭ್ಯಾಸ ಮುಗಿದಿರುತ್ತೆ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಾಗಿರುತ್ತೆ. ಆದರೆ ಏನೋ ಅಡ್ಡಿಗಳು ನಿಮಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಸಮಯ ವ್ಯರ್ಥ ಆಗುತ್ತೆ. ಆ ರೀತಿಯಲ್ಲಿ ಆದಂತಹ ಸಮಯವನ್ನು ಜ್ಞಾಪಿಸಿಕೊಂಡು ತುಂಬ ದುಃಖವನ್ನು ಪಡ್ತೀರಿ. ಅನಗತ್ಯವಾದಂತಹ ಸಲಹೆ ಮಾತುಗಳಿಂದ ಅವಮಾನವಾಗುತ್ತೆ. ಯಾವುದೋ ಬೇಡದೇ ಇರತಕ್ಕಂತಹ ಮಾತನ್ನು ಕೇಳಿ ಅದರಂತೆ ಮುಂದುವರಿತಕ್ಕಂಥದ್ದು ಅದು ನಿಮಗೆ ಈ ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಕೊಡುವಂಥದ್ದಾಗುತ್ತೆ. ಸಂಬಂಧಿಕರ ಮನೆಯ ಮದುವೆ ವಿಚಾರಕ್ಕೆ ನೀವು ಮಾತಾಡೋದಕ್ಕೆ ಹೋಗಬೇಡಿ, ನಿಮಗೆ ಅವಮಾನ. ನಿಮ್ಮ ವಿಷಯ ಏನಿದೆ ಅಷ್ಟನ್ನು ಮಾತ್ರ ನೀವು ಗಮನಿಸಬೇಕೇ ಹೊರತು ಬೇರೆಯವರ ವಿಷಯಗಳು ಬೇಡ ಅನ್ನುವಂಥದ್ದನ್ನು ಬಹಳ ಬಹಳ ಶಿಸ್ತಿನಿಂದ ಪಾಲಿಸಬೇಕಾದಂಥದ್ದಾಗತ್ತೆ. ನಿಮ್ಮ ಉದಾರವಾದಂತಹ ಒಂದು ಭಾವನೆ, ಉದಾರವಾದಂತಹ ಒಂದು ಮನಸ್ಥಿತಿ ಬೇರೆಯವರಿಗೆ ಸಹಾಯವನ್ನು ಮಾಡಿದ ಹಾಗಾಗತ್ತೆ. ಅವರಿಗೆ ಅನುಕೂಲಕರವಾಗಿ ಅದು ಫಲವನ್ನು ನೀಡುವಂಥದ್ದಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.